ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಮಲ್ನಾಡ್ ಹುಡುಗಿ. ವೆಲ್ಕಮ್ ಟು ಮಲ್ನಾಡ್ ಹುಡುಗಿ ಇನ್ ಬ್ಯಾಂಗ್ಳೂರ್ ಸೀರೀಸ್. ನಮ್ಮೂರವರು ನನಗೆ ಬೆಂಗಳೂರಲ್ಲಿ ಏನೇನು ನೋಡಿದೆ, ಎಲ್ಲಾದರೂ ಹೋಗಿದ್ದ ಅಂತ ಕೇಳಿದಾಗ ನನ್ನ ಮನಸ್ಸಿಗೆ ಬೇಜಾರಾಗ್ತಿತ್ತು. ಹೇಳೋಕ್ಕೇನೋ ಬೆಂಗಳೂರಲ್ಲೇ ಇದ್ದೀನಿ, ಆದರೆ ಎಲ್ಲೂ ಹೋಗ್ತಿಲ್ವಲ್ಲ, ಎಕ್ಸ್ಪ್ಲೋರ್ ಮಾಡ್ತಿಲ್ವಲ್ಲ ಅಂತ. ಅದಕ್ಕೆ ನಾನು ಅಂದ್ಕೊಂಡೆ ನಾನು ಕೂಡ ಬೆಂಗಳೂರು ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಬಿಗ್ ಬುಲ್ ಟೆಂಪಲ್ ಅಂತ ನೋಡಿದೆ. ದೊಡ್ಡ ಬಸವಣ್ಣನ ದೇವಸ್ಥಾನ ಅನ್ನೋದಕ್ಕಿಂತ ಬಿಗ್ ಬುಲ್ ಟೆಂಪಲ್ ಅಂತಲೇ ಫೇಮಸ್ ಆಗಿರೋ ಈ ಟೆಂಪಲ್ಗೆ ನಾನು ಕೂಡ ಹೋಗಿದ್ದೆ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ರಶ್ ಕೂಡ ತುಂಬ ಕಡಿಮೆಗಿತ್ತು, ವೀಕೆಂಡ್ಸಲ್ಲಿ ಕೂಡ. ನಾನು ಹೋಗಿದ್ದ ದಿನ ಮಳೆ ಬೇರೆ ಬರ್ತಿತ್ತು. ಹಾಗಾಗಿ ಆ ಮಳೆ ಟೈಮಲ್ಲಿ ಆ ದೇವಸ್ಥಾನದ ಸುತ್ತ ಇರೋ ವಾತಾವರಣ ಆಗಿರ್ಬೋದು, ಆ ತಂಪಾದ ಗಾಳಿ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಈ ದೇವಸ್ಥಾನ 1537ರಲ್ಲಿ ಮೊದಲನೇ ಕೆಂಪೇಗೌಡರಿಂದ ಕಟ್ಟಲ್ಪಟ್ಟಿದ್ದು. ಹಾಗೆಯೇ 15 ಅಡಿ ಎತ್ತರದ ಏಕಶಿಲಾ ಕೆತ್ತನೆಯ ಬಸವಣ್ಣ ಇದಾಗಿದೆ. ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ ಇನ್ ಬ್ಯಾಂಗ್ಳೂರಲ್ಲಿ ಇದು ಕೂಡ ಒಂದು. ದೊಡ್ಡ ಬಸವಣ್ಣನ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ನಮಗೆ ದೊಡ್ಡ ಗಣಪತಿ ದೇವಸ್ಥಾನ ಕೂಡ ಸಿಗುತ್ತೆ. ಅದು ಕೂಡ ಏಕಶಿಲಾ ಕೆತ್ತನೆಯ ಗಣಪತಿ ಆಗಿರುತ್ತೆ. ಹಾಗೆಯೇ ಹೊರಗಡೆ ಇದರಲ್ಲಿ ಶಾಪಿಂಗ್ ಸ್ಟಾಲ್ ಕೂಡ ಇತ್ತು, ಪುಟಾಣಿದು. ನಾನು ಕೂಡ ಅಲ್ಲಿ ಶಾಪಿಂಗ್ ಕೂಡ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಈ ಅಂಗಡಿಯಲ್ಲಿ ಎಲ್ಲ ದೇವರಿನ ಕಂಚಿನ ಮೂರ್ತಿಗಳು ಡಿಫ್ರೆಂಟ್ ಸೈಜಸಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿ ಕೂಡ ಇತ್ತು ಫಿನಿಶಿಂಗ್ ಎಲ್ಲ ಕೂಡ. ಆದರೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಬಟ್ ವರ್ತ್ ಅಂತ ನನಗನ್ನಿಸ್ತು. ಈ ದೇವಸ್ಥಾನದ ಹತ್ತಿರದಲ್ಲೇ ಶ್ರೀ ಗೋವರ್ಧನ ಕ್ಷೇತ್ರ ಕೂಡ ಇದೆ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬರಲಾ ಮತ್ತೆ.